ಕರ್ನಾಟಕದಲ್ಲಿ ಹೊಸ ವರ್ಷ ನಮಗೆಲ್ಲ ಹರ್ಷ ತರುತ್ತೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2.5 ವರ್ಷ ಆಗಿದೆ. ಇನ್ನಾದರೂ ಒಳ್ಳೆ ಬುದ್ಧಿಯಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡ್ರಿ. ಆದರೆ 2026ಕ್ಕೆ ನಾವು ಕಾಲಿಡ್ತಾ ಇದ್ದಂಗೆ ಹಾಲಿ ಶಾಸಕರನ್ನು, ಅದು BJP ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ನಡೆದಂಥ ಘಟನೆ, ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ FIR ಅಲ್ಲೇ ಇದೆ. ಈ FIR ಅಲ್ಲಿ 1000 ಜನನ ಕರ್ಕೊಂಡು ಸರ್ಕಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಪೊಲೀಸ್ FIR ಅಲ್ಲಿದೆ. ಸುಮೋಟೋ ಕೇಸ್ 1000 ಜನನ ಕರ್ಕೊಂಡು ಯಾರೋ DYSP ನಂದಾರೆಡ್ಡಿ ಅವರ ಬೆಂಗಾವಲೊಂದಿಗೆ ಇಲ್ಲಿ ಜನಾರ್ದನ್ ಬಿ ಮನೆ ಮೇಲೆ ದಾಳಿ ಮಾಡಕ್ಕೆ ಬಂದರು. ಅಂದರೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ, 7 ಕೋಟಿ ಪೊಲೀಸರಿಗೆ ಕಳ್ಳತನ ಮಾಡಿಬಿಟ್ಟಿದ್ರು. ಕಾರ್ಪೊರೇಷನ್ ಕಮಿಷನರ್ ಆಫೀಸರ್ ಮುಂದ್ಗಡೆ ಬಾಗಿಲಲ್ಲೇ ಅವ್ರ ಗಾರ್ಡ್ ಯಾರಿದ್ದಾನೆ ಅವನು 11 ಲಕ್ಷ ಕಳ್ಳತನ ಮಾಡ್ತಾ ಕಾರಲ್ಲಿ. ಇದನ್ನು ನೋಡಿದ್ದೆ. ಇಲ್ಲಿ ರೌಡಿಗಳನ್ನ ಕರ್ಕೊಂಡು MLAನ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಪೊಲೀಸರೇ ಬೆಂಬಲ ಕೊಟ್ಟಿರುವಂಥದ್ದು. ಇದು ಸರ್ಕಾರಕ್ಕೆ ಒಂದು ರೀತಿ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಯಾವುದೇ 21ನೇ ಸೆಂಚುರಿಯಲ್ಲಿ ಇದ್ದೀರಿ. ನಾವು ಇನ್ನೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಮಾತುಗಳು ಏನು ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ ಇನ್ನು. ಈ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಇದು ಆರಾಮ್ಸೆ ಏನೋ ಒಂದು ಬ್ಯಾನರ್ ಗಲಾಟೆ. ಈಗ ಬ್ಯಾನರ್ನ ಕಟ್ಟಬೇಡ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಏನೋ DK ಶಿವಕುಮಾರ್ ಹೇಳೋರಂತೆ, ನಮ್ಮ ಮನೆ ಮುಂದೆನೂ ಕಟ್ತಾರೆ. ನಿಮ್ಮ ಮನೆ ಮುಂದೆ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವ್ರ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳೋರು ಯಾರು ಇಲ್ಲ. ನಮ್ಮ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳಿಲ್ಲ. ಕಾಂಪೌಂಡ್ ಒಳಗಡೆ ಕಟ್ಟಬಾರ್ದಷ್ಟೆ, ನಮ್ಮ ಕಾಂಪೌಂಡ್ ಕಟ್ಟಬಾರ್ದಷ್ಟೆ. ದಾರಿಯಲ್ಲಿಗೋ ನೀವು ಯಾವುದೋ ಲೈಟ್ ಕಂಬಳ ಕಟ್ಕೊಳ್ರಿ, ಅದು ತಪ್ಪ ಕಟ್ಟೋದು. ಅದಕ್ಕೂ ಪರ್ಮಿಷನ್ ತಗೋಬೇಕು, ಅದಕ್ಕೂ ದುಡ್ಡು ಕಟ್ಬೇಕು ನೀವು ನಗರಸಭೆಗೆ. ಕಾನೂನು ಪ್ರಕಾರ ಹೋದ್ರೆ ಕಂಬಕ್ಕೆ ಕಟ್ಟೋದಕ್ಕೂ ಕಾನೂನು ಪ್ರಕಾರ ನೀವು ಪರ್ಮಿಷನ್ ತಗೊಬೇಕು. ತಗೊಂಡಿದ್ದೀರಾ? ಇಲ್ಲ. ರೋಡಲ್ಲಿ ಕಟ್ಟಕ್ಕೆ ಪರ್ಮಿಷನ್ ತಗೊಬೇಕು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು. ಕಟ್ಟಿದ್ದೀರಾ? ಇಲ್ಲ. ಆಯ್ತು, ಪೊಲೀಸರು ಇಲ್ಲಿನ ಆಡಳಿತ ಕಾಂಗ್ರೆಸ್ ಅವರೇ ಅಂತ ನೀವು ತಿಳ್ಕೊಂಡು ಕಟ್ಕೊಳ್ಳಿ. ಆದರೆ ಮನೆ ಕಾಂಪೌಂಡ್ಗೆ ಮನೆ ಒಳಗಡೆ ಕಟ್ಟೋ ಅಂತ ಅವಶ್ಯಕತೆ ಏನು? ಅದು ಬೀರ್ ಬಾಟ್ಲ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕುಡ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳು, ಅದು 10 ಜನ ಗನ್ಮ್ಯಾನ್ಗಳು. ಇವೇನು ಏನು ಪ್ರೈಮ್ ಮಿನಿಸ್ಟರಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ, ಮಂತ್ರಿ, ಏನು ಇಷ್ಟು ಜನ ಗನ್ಮ್ಯಾನ್ಗಳು? ಪರ್ಮಿಷನ್ ಕೊಟ್ಟವ್ರು ಯಾರು ಇವರಿಗೆಲ್ಲ? ಇದು ಸ್ಪಷ್ಟವಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿದೆ. ಇದು ನೇರವಾಗಿ ನಮ್ಮ BJP ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ.